ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾನೆ ಇಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತಲ್ವಾ? ರುಚಿ ಅಂತೂ ಸೂಪರ್ ಆಗಿರುತ್ತೆ. ಯಾವ ರೆಸ್ಟೋರೆಂಟ್ ಯಾವ ಹೋಟ್ಲಲ್ಲೂ ಸಿಗಲ್ಲ. ನೀವು ಗಡ್ಬಡ್ ಐಸ್ ಅಂತೂ ತಿಂದೇ ಇರ್ತೀರಾ. ಅದೇ ರೀತಿಯಾಗಿ ಹೆಲ್ದಿಯಾಗಿ ಮನೆಯಲ್ಲಿ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಸಬ್ಜಾ ಸೀಡ್ಸನ್ನು ಮೊದಲೇ ನಾನು ಒಂದು ಸ್ಪೂನಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಸೈಡಲ್ಲಿ. ಇದು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ವಾ, ಇದು ಸಾಬುದಾನ. ತುಂಬ ಸಣ್ಣದಿರೋ ಸಾಬುದಾನನ ತೋರಿಸ್ತಾ ಇದ್ದೀನಿ. ತುಂಬ ದಪ್ಪ ಇರೋದಲ್ಲ. ದಪ್ಪ ಇರೋದಾದರೆ ನೀವು 1 ತಾಸು ಮುಂಚೆನೇ ನೆನೆಸಿಡ್ಬೇಕಾಗತ್ತೆ. ಇದು ತುಂಬ ತೆಳು ಇರುತ್ತೆ, ನುಣ್ಣಗಿರುತ್ತೆ. ಇದು ತಕ್ಷಣ ಕೂಡ ನಾವು ಈ ರೀತಿಯಾಗಿ ಮಾಡ್ಕೋಬೋದು. ತೋರಿಸ್ತೀನಿ ನೀವು ಯಾವ ರೀತಿ ನಾವು ಮಾಡ್ಕೋಬೇಕು ಅಂತ. ನೋಡಿ, ಈ ರೀತಿಯಾಗಿ ಇರುತ್ತೆ ಈ ಸಾಬುದಾನ. ನೋಡಿ, ತುಂಬ ನುಣ್ಣಗಿರುತ್ತೆ, ಬೇಗ ಆಗುತ್ತೆ. ನೆನೆಸ್ಬೇಕು ಅಂತ ಏನೂ ಇಲ್ಲ. ಇಲ್ಲಿ ಒಂದು ಬಟ್ಲಲ್ಲಿ ನಾನು ಅಕ್ಕಿ ಶಾವಿಗೆ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಸ್ವಲ್ಪ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಇಲ್ಲಿ ನಾನು ಒಂದು ಬಟ್ಲಲ್ಲಿ ನೋಡಿ, ಇದು ಸ್ಮಾಲ್ ಕಪ್ಪಲ್ಲಿ ಅಂದರೆ ಒಂದು 5ರಿಂದ 6 ಸ್ಪೂನ್ ಅಷ್ಟು ಇದೆ ಇದು. ಇದರಲ್ಲಿ ಅಂದರೆ ಒಂದು 80 ಗ್ರಾಮ್ ಅಷ್ಟು ಇದೆ ಇದು ಸಾಬುದಾನ. ಈಗ ಒಂದು ಬಟ್ಲಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 2 ಟೈಮ್ ವಾಶ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬೇಕಾದ್ರೆ ನೀರಲ್ಲಿ ಹಾಕಿ ಇಡ್ಬೋದು ನೀವು, ಬೇರೆ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ. ಸೊ ನಾನು ತೊಳೆದ್ಬಿಟ್ಟು ಈಗ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಡಾಯಿ ನಾನು ಇಟ್ಕೊಂಡಿದ್ದೀನಿ. ಕಡಾಯಿ ಆನ್ ಮಾಡಿಬಿಟ್ಟು ನೋಡಿ, ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ, ಕಡಾಯಿ ಇಟ್ಟಿದ್ದೀನಿ. ಈಗ ನಾನು ಇದರಲ್ಲಿ ಏನು ಹಾಕ್ತಾ ಇದ್ದೀನಿ, ಯಾವ ರೀತಿ ಮಾಡ್ತಿದ್ದೀನಿ, ತುಂಬ ಈಸಿ, ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ 1 ಸ್ಪೂನಷ್ಟು ನಾನು ತುಪ್ಪ ಹಾಕಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಗೋಡಂಬಿ, ಬಾದಾಮಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಹುರ್ಕೋಬೇಕು ಈ ರೀತಿಯಾಗಿ. ಆಮೇಲೆ ದ್ರಾಕ್ಷಿ ಕೂಡ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಒಂದು ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಹಾಗೆ ಅಕ್ಕಿ ಶಾವಿಗೆ ಒಂದು ಅರ್ಧ ಕಪ್ಪಷ್ಟು ಇದೆ. ಹಾಗೆ ಇದು ಒಂದು 80 ಗ್ರಾಮ್ ಅಷ್ಟು ಸಾಬುದಾನ, ತೊಳೆದು ಇಟ್ಟಿರುವಂಥ ಸಾಬುದಾನ ಹಾಕಿ 1 ನಿಮಿಷ ಅಥವಾ ಒಂದು 30 ಸೆಕೆಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು, ನೋಡಿಕೊಂಡು ಹಾಕ್ಕೋಬೇಕು. ಸೊ ಮೀಡಿಯಂ ಫ್ಲೇಮಲ್ಲೇ ಎಷ್ಟು ಬೇಕೋ ಅಷ್ಟು ಹಾಲು ನೋಡಿಕೊಂಡು ಹಾಕ್ಕೊತಾನೆ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಕುದ್ದ ನಂತರ ಇಲ್ಲಿ 1 ಕಪ್ಪಲ್ಲಿ ನಾನು ಇಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ. ಸಕ್ಕರೆ ಬೇಕಾದರೆ ನೀವು ಸಕ್ಕರೆ ಹಾಕೋಬೋದು. ಇದು ಆರೋಗ್ಯಕರವಾಗಿ ನಾನು ಹೆಲ್ದಿಯಾಗಿ ಮಾಡ್ತಾ ಇರೋದ್ರಿಂದ ಬೆಲ್ಲ ಹಾಕ್ತಾ ಇದ್ದೀನಿ. ಸೊ ಬೆಲ್ಲ ಎಲ್ಲ ಕರಗಿದ ಮೇಲೆ ನಾನು 1 ಸ್ಪೂನ್ ತುಪ್ಪ ಹಾಕಿದೆ. ಹಾಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಏಲಕ್ಕಿನ ಸ್ವಲ್ಪ 4-5 ಏಲಕ್ಕಿ ಜಜ್ಜಿಬಿಟ್ಟು ಹಾಕ್ಕೊಂಡೆ. ಹಾಗೆ ನಾವು ಏನು ಫ್ರೈ ಮಾಡಿಟ್ಟಿದ್ವಲ್ವ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ, ಅದನ್ನು ಕೂಡ ಹಾಕ್ಕೊಂಡು ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ತೆಗೆದು ಕೆಳಗಡೆ ಇಡ್ತಾ ಇದ್ದೀನಿ. ಈಗ ನೋಡಿ, ಇದು ರೆಡಿ ಆಯಿತು. ಈ ಅಕ್ಕಿ ಶಾವಿಗೆ ಮತ್ತು ಸಾಬುದಾನ ಪಾಯಸ ಅಂತ ಕೂಡ ಹೇಳ್ಬೋದು. ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಈಗ ನಾನು ಮೊದಲು ಏನೇ ಸ್ವೀಟ್ ಮಾಡಿದ್ರು ನಾನು ಮೊದಲು ದೇವರಿಗೆ ನೈವೇದ್ಯನ ಇಡ್ತೀನಿ. ಹಾಗಾಗಿ ನಾನು ಮೊದಲು ಇಲ್ಲಿ ಬಿಸಿ ಇರುವಾಗಲೇ ನಾನು ಒಂದು ಬಟ್ಲಲ್ಲಿ ನಾನು ತೆಗೆದುಬಿಟ್ಟು ಈಗ ನಾನು ಇದನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಬರ್ತೀನಿ. ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಏನೇ ಸ್ವೀಟ್ ಮಾಡಿದರೂ ಮೊದಲು ದೇವರಿಗೆ ನಾವು ಕೊಟ್ಟು, ಅಂದರೆ ದೇವರಿಗೆ ನಾವು ನೈವೇದ್ಯನ ಇಟ್ಟು ನಾನು ಇದನ್ನು ನಂತರನೇ ನಾನು ಮಕ್ಕಳಿಗೆ ಅಥವಾ ನಾವೆಲ್ಲ ತಿನ್ನೋದು. ಹಾಗಾಗಿ ನಾನು ಈಗ ದೇವ್ರ ಮುಂದೆ ಇಟ್ಟು ನೋಡಿ, ತುಳಸಿ ದಳನ ಇಟ್ಟು ಈಗ ನಾನು ದೇವ್ರ ಮುಂದೆ ನಾನು ನೈವೇದ್ಯಕ್ಕೆ ಇಟ್ಟು ಬಂದಾಯಿತು. ಈಗ ಏನಂದರೆ ಈಗ ಉಳಿದಿದೆ ಅಲ್ವಾ, ಇದನ್ನು ಸ್ವಲ್ಪ ಹೆಂಗೂ ಬೇಸಿಗೆ ತುಂಬ ಚಿಲ್ಡಾಗಿ ತಿನ್ನಬೇಕು ಅಂತ ಅನಿಸಿದರೆ ಈಗ ನಾನು ಇಲ್ಲಿ ಒಂದು ಸಿಲ್ವರ್ ಕವರನ್ನು ನಾನು ಈ ಥರ ಕವರ್ ಮಾಡಿಬಿಟ್ಟು ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಚಿಲ್ಡಾಗಿದ್ದರೆ ತುಂಬ ರುಚಿ ಇರುತ್ತೆ. ಹಾಗಾಗಿ ಯಾವ ಐಸ್ ಕ್ರೀಮ್ ಕೂಡ ಬೇಕಾಗಿಲ್ಲ ನಿಮಗೆ. ಈ ರೀತಿ ಮಾಡಿದರೆ ಗಡ್ಬಡ್ ಐಸ್ ಕ್ರೀಮ್ ಎಲ್ಲ ಎಷ್ಟೊಂದು ದುಡ್ಡು ಕೊಟ್ಟೆಲ್ಲ ತಿಂತಾ ಇರ್ತೀರ. ಅದಕ್ಕಿಂತ ರುಚಿಯಾಗಿರುತ್ತೆ, ಅದಕ್ಕಿಂತ ಹೆಲ್ದಿಯಾಗಿರುತ್ತೆ. ಮತ್ತು ಸಕ್ಕರೆ ಕೂಡ ನಾನು ಯೂಸ್ ಮಾಡಿಲ್ಲ. ನೀವು ನೋಡ್ತಾ ಇರ್ಬೋದು, ಬೆಲ್ಲನ ಯೂಸ್ ಮಾಡಿದ್ದೀನಿ. ಯಾರು ಬೇಕಾದರೂ ತಿನ್ಬೋದು. ಒಂದು ಆ್ಯಪಲ್ ಕಟ್ ಮಾಡಿಟ್ಟಿದ್ದೀನಿ, ಅಂದರೆ ಸಿಪ್ಪೆ ತೆಗೆದು ಆ್ಯಪಲ್ಲು, ಸೇಬು ಕಟ್ ಮಾಡಿದ್ದೀನಿ, ಒಂದು ಬಾಳೆಹಣ್ಣು. ಹಾಗೆ ಇಲ್ಲಿ ಮಾವಿನ ಹಣ್ಣು ಕೂಡ ನಾನು ನೋಡಿ ಈ ಥರ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ಹಾಕಲ್ಲ, ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಹೇಳಿದ್ನಲ್ವ, ಗಡ್ಬಡ್ ಐಸ್ ಕ್ರೀಮ್ ಥರನೇ ಇದು ರುಚಿಯಾಗಿರುತ್ತೆ. ನೀವು ತಿಂದ ಮೇಲೆ ಗೊತ್ತಾಗುತ್ತೆ. ಒಮ್ಮೆ ಮಿಸ್ ಮಾಡದೆ ನೀವು ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ಆ ಶಾವಿಗೆ ಪಾಯಸನ, ಅದನ್ನು ಕೂಡ ತಂದಿದ್ದೀನಿ. ಇಲ್ಲಿ ಗ್ಲಾಸಲ್ಲಿ ನಾನು ಸೇಬು ಹಣ್ಣು, ಬಾಳೆಹಣ್ಣು ಮತ್ತು ಏನು ಮ್ಯಾಂಗೋ ಇತ್ತಲ್ವ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಹಾಗೆ ಇಲ್ಲಿ ಸ್ವಲ್ಪ ಚಾಕೋ ಚಿಪ್ಸ್ ಇರುತ್ತೆ, ವೈಟ್ ಮತ್ತು ಬ್ಲ್ಯಾಕ್ ಎರಡೂ ಇದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಹಣ್ಣುಗಳನ್ನು ಈ ಥರ
ಫಿಲ್ ಮಾಡಬೇಕು. ಮೊದಲು ನಾನು ಒನ್ ಟೈಮು ಶಾವಿಗೆನ ಹಾಕ್ಕೊಂಡಿದ್ದೀನಿ. ಅದರ ನಂತರ ಸೇಮ್ ಅದೇ ರೀತಿ ಪ್ರೊಸೀಜರ್ ಅಂದರೆ 2 ಟೈಮ್ ನಾನು ಫಸ್ಟ್ 1 ಟೈಮ್ ಹಾಕಿದ್ದೀನಿ. ನಂತರ ಇನ್ನೊಂದು ಟೈಮ್ ಶಾವಿಗೆ ಪಾಯಸ ಹಾಕಿ, ನಂತರ ಇಲ್ಲಿ ಸಬ್ಜಾ ಸೀಡ್ಸನ್ನು ನಾನು ನೆನೆಸಿಟ್ಟಿದ್ದೆ ಅಂತ ಹೇಳಿದ್ನಲ್ವ. ಸೊ ಅದು ನೆಂದಮೇಲೆ ಈ ರೀತಿ ಆಗುತ್ತೆ. ಸೇಮ್ ಮತ್ತೆ ಹಣ್ಣುಗಳನ್ನು ಹಾಕ್ಕೋಬೇಕು. ಆಮೇಲೆ ಟೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಚಾಕೋ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಇಲ್ಲಿ 2 ಸ್ಪೂನಷ್ಟು ಹನಿ ಅಂದರೆ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಏನಾದ್ರು ಕೋಲ್ಡ್ ಅಥವಾ ಗಂಟ್ಲ ಕೆರೆತ ಇದ್ರೂ ಕೂಡ ಈ ಜೇನುತುಪ್ಪದಿಂದ ವಾಸಿ ಆಗುತ್ತೆ. ನೋಡಿ, ಈ ಹೋಮ್ ಮೇಡ್ ಗಡ್ಬಡ್ ರೆಡಿ ಆಯಿತು. ಹೇಗನ್ನಿಸ್ತು? ನೋಡ್ಲಿಕ್ಕಂತೂ ಸೂಪರ್ ಕಾಣಿಸ್ತಿದೆ ಫ್ರೆಂಡ್ಸ್. ಇದು ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಅದು ಮಕ್ಕಳಿಗೆ ನಾನು ಕೊಡಲಿಕ್ಕೆ ದೊಡ್ಡ ಗ್ಲಾಸಲ್ಲಿ ಗಡ್ಬಡು, ಇದು ಮಿನಿ ಗಡ್ಬಡ್ ಅಂತ ಹೇಳಿ ಸ್ಮಾಲ್ ಕಪ್ಪಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೇಮ್ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲೂ ನಾನು ಲಾಸ್ಟಲ್ಲಿ ಹನಿ ಅಂದರೆ ಜೇನುತುಪ್ಪನ ಹಾಕ್ಕೊಂಡು ಇದನ್ನು ಚಿಲ್ಡಾಗಿ ತಿಂತಾ ಇದ್ದರೆ ವಾವ್, ಇದರ ರುಚಿ ಮರೆಯೋದೇ ಇಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ನೋಡಿ, ಈ ರೆಸಿಪಿನ ಮಿಸ್ ಮಾಡದೆ ಮಾಡಿ, ತಿಂದಮೇಲೆ ಇದ್ರ ರುಚಿ ಗೊತ್ತಾಗುತ್ತೆ ಅಂತ ಇನ್ನೊಂದ್ಸಲ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.